ಆ ಮೆಡಿಟೇಟಿವ್ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾದ್ರೆ ನಾನು ಯಾವಾಗಲೂ ಹೇಳ್ತೀನಿ, ಕಿಚನ್ನಲ್ಲಿ ಒಳ್ಳೆ ಭಜನೆ ಹಾಕ್ಕೊಳ್ಳಿ. ಭಜನೆ ಹಾಕ್ಕೊಂಡು ಅಡುಗೆ ಮಾಡಿ, ಭಜನೆ ಹಾಕ್ಕೊಂಡು ತರಕಾರಿ ಹೆಚ್ಚಿ. ಕ್ಷಣ ಕ್ಷಣನೂ ನಾವು ಕಳೆಯೋದು ಆ ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸು ತಿರುಗ್ತಾ ಇರಬೇಕು, ಆ ಕಡೆಗೇ ಹರಿತಾ ಇರಬೇಕದು. ಅದಕ್ಕೇನು ಬೇಕೋ ಹೊರಗಡೆಯಿಂದ ನಾವು ಸೃಷ್ಟಿ ಮಾಡ್ಕೊಳ್ಬೋದು. ನೀರು ಕುಡಿಯೋವಾಗ್ಲೂ ಅಷ್ಟೇ, ನಮ್ಮ ಮನಸ್ಸು ಆ ಕಡೆ ತಿರುಗಿದ್ರೆ ಅಮೃತ ಆಗತ್ತದು. ಎನರ್ಜೈಸ್ ಮಾಡೋದು, ಮುಟ್ಟಿದ್ದನ್ನೆಲ್ಲ ತರಕಾರಿ ಹೆಚ್ಚೋವಾಗ ತರಕಾರಿ ಮುಟ್ಟೋದು, ಪಾತ್ರೆ ಮುಟ್ಟೋವಾಗ, ಸ್ಪೂನ್ ಮುಟ್ಟೋವಾಗ, ತಟ್ಟೆ ಮುಟ್ಟೋವಾಗ ಧ್ಯಾನನ ಸೇರಿಸಿ, ಪ್ರೀತಿನ ಸೇರಿಸಿ, ಆವಾಗ ಎಲ್ಲ ಪ್ರಸಾದ ಆಗುತ್ತೆ, ಪರಮಾತ್ಮನಿಗೆ ಎಲ್ಲ ನೈವೇದ್ಯ ಆಗುತ್ತೆ. ತಿನ್ನೋವಾಗ ಎಲ್ಲರನ್ನೂ ಇನ್ಕ್ಲೂಡ್ ಮಾಡ್ಕೊಂಡು ತಿನ್ನೋದು. ಯಾವತ್ತೂ ಲೈಫ್ನ ಮ್ಯೂಸಿಕ್ ಥರ ಟ್ರೀಟ್ ಮಾಡಬೇಕು. ಮ್ಯೂಸಿಕ್ಕಲ್ಲಿ ಒಂದು ಲಿರಿಕ್ಸ್ ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳೋದು ಮೆಚ್ಯೂರಿಟಿ. ಲೈಫ್ನೂ ಕೂಡ ಹಾಗೇ, ಜೀವನನ ಅರ್ಥ ಮಾಡ್ಕೊಂಡು ಜೀವಿಸೋದು ಕೂಡ ಮೆಚ್ಯೂರಿಟಿ. ಅದು ದೊಡ್ಡ ಏನೂ ಕಲಿಬೇಕಾಗಿಲ್ಲ. ನಾವು ಬೆಳಗಿಂದ ಎದ್ದು ಮಾಡೋ ಕೆಲಸದಲ್ಲೆಲ್ಲ ನಮ್ಮ ಮೈಂಡು ಪರಮಾತ್ಮನ ಕಡೆಗೇ ತಿರುಗಿರಬೇಕು. ಆ ದಿಕ್ಕಲ್ಲಿ ತಿರುಗಿದ ತಕ್ಷಣ ಗಟ್ಟಿ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ, ಕ್ಲಾರಿಟಿ ಬರುತ್ತೆ, ಒಳ್ಳೇದು ಪರ್ಸೀವ್ ಮಾಡುತ್ತೆ. ಆ ಮನಸ್ಸನ್ನು ನಾವು ಹಾಗೇ ಮೌಲ್ಡ್ ಮಾಡಿ ಒಳಗಡೆ ಕರ್ಕೋಬೋದು. ಅದಕ್ಕೆ ದಿಕ್ಕು ತೋರಿಸೋರು ನಾವೇ ಅಲ್ವಾ? ಅದರ ದಿಕ್ಕಲ್ಲಿ ಹೋಗಬಾರ್ದು, ನಾವು ಅದಕ್ಕೆ ದಿಕ್ಕು ತೋರಿಸ್ಬೇಕು.